ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅದರ ಜಿಲ್ಲಾ ಘಟಕವಾದಂಥ ಬೆಂಗಳೂರು ನಗರ ಘಟಕದ ಚುನಾವಣೆ ಇವತ್ತು ನಡೆದಿದೆ. ಅದು ನ್ಯಾಯಾಲಯಕ್ಕೆ ಹೋಯಿತು. ನಾನಾ ಕಾರಣಕ್ಕಾಗಿ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಇವತ್ತು ಚುನಾವಣೆಯನ್ನು ನಡೆಸಲಾಗಿದೆ. ಚುನಾವಣೆಯಲ್ಲಿ ಸುಮಾರು 360 ಕಾರ್ಯಕಾರಿ ಸಮಿತಿ ಇಷ್ಟು ಇದಕ್ಕೆ ಸ್ಪರ್ಧೆಯಾಗಿದೆ. ಕಾರ್ಯಕಾರಿ ಸಮಿತಿ 15 ಪೋಸ್ಟ್ಗೆ ಸುಮಾರು 22 ಜನರು ಚುನಾವಣಾ ಸ್ಪರ್ಧಾ ಕಣದಲ್ಲಿದ್ದರು. ಚುನಾವಣೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ವಿಜಯ ಕರ್ನಾಟಕ ಸಂಪಾದಕರಾದಂಥ ಸುದರ್ಶನ್ ಚೆನ್ನಂಗೇಲಿಯವರು, ವಿಜಯವಾಣಿ ಸಂಪಾದಕರಾದಂಥ ಕೆ ಚೆನ್ನೇಗೌಡರು, ಮಾಜಿ ಅಧ್ಯಕ್ಷರುಗಳಾದಂಥ ಬಿ ವೆಂಕಟೇಶ್ ಅವರು, ರಾಷ್ಟ್ರೀಯ ಮಂಡಳಿ ಅಧ್ಯಕ್ಷರಾದಂಥ ಬಿ ಮಲ್ಲಿಕಾರ್ಜುನ, ರಾಜ್ಯ ಪದಾಧಿಕಾರಿಗಳಲ್ಲಿ ಅನೇಕರು ಸೇರಿದಂಥ ಅನೇಕ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ಗಳೆಲ್ಲ ಬಂದು ವೋಟನ್ನು ಮಾಡಿದ್ದಾರೆ. ಭಾಳ ಖುಷಿ ಇದೆ. ಚುನಾವಣೆ ಸುಸೂತ್ರವಾಗಿ ನಡೆದಿದೆ. ಈಗ ಕೌಂಟಿಂಗ್ ಕೂಡ ಆಗ್ತಾಯಿದೆ. ಈ ಚುನಾವಣೆ ನಡೆಸಲಿಕ್ಕೆ ಎಲ್ಲ ಸಹಕಾರ ಕೊಟ್ಟಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ವಂದನೆಗಳು, ಅಭಿವಂದನೆಗಳು. ಹೊಸದಾಗಿ ಮೆಂಬರ್ಶಿಪ್ ಯಾವಾಗ ಈಗ ಚುನಾವಣೆ ಕೌಂಟಿಂಗ್ ಮುಗಿದ ಮೇಲೆ ಯಾರು ಆಯ್ಕೆ ಮಂಡಳಿ ಬರುತ್ತೆ ಅವರ ನಂತರ ನಾಳೆ ನಾಡಿದ್ರಲ್ಲೇ ನಾವು ಓಪನ್ ಆಗಿ ಎಲ್ಲ ಹೊಸ ಮೆಂಬರ್ಶಿಪ್ಪನ್ನು ಚಾಲೂ ಮಾಡ್ತೀವಿ. ಸರ್, ಬೀದರ್ಲಿ ಸಮ್ಮೇಳನ ನಡೆಯೋದು ರಾಜ್ಯ ಪತ್ರಕರ್ತರ ಸಮ್ಮೇಳನ ಪ್ರತಿ ವರ್ಷ ನಾವು ಮಾಡ್ತೀವಿ. ಅದು ಮಾರ್ಚಿಯಲ್ಲಿ ಮಾಡುವಂಥದ್ದು, ಫೆಬ್ರವರಿ ಅಥವಾ ಮಾರ್ಚಿಯಲ್ಲಿ. ಈ ಬಾರಿ ಬೀದರ್ನಲ್ಲಿ ಮಾರ್ಚ್ 28 ಮತ್ತು 29 2 ದಿನಗಳ ಕಾಲ ಬೀದರ್ನಲ್ಲಿ ರಾಜ್ಯ ಪತ್ರಕರ್ತರ ಸಮ್ಮೇಳನ ನಡೀತಾ ಇದೆ. ಯಾರೆಲ್ಲ ಗಣ್ಯ ಮುಖ್ಯಮಂತ್ರಿಗಳು ರಾಜ್ಯ ಸಮ್ಮೇಳನವನ್ನು ಉದ್ಘಾಟನೆ ಮಾಡುವಂಥದ್ದು ಸಂಪ್ರದಾಯ. ಅವರೇ ಉದ್ಘಾಟನೆ ಮಾಡ್ತಾರೆ. ಈಗಾಗಲೇ ನಮ್ಮ ಸಮ್ಮೇಳನದ ಲಾಂಛನವನ್ನು ಅವರು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳು ಬರ್ತಾರೆ, ವಿರೋಧ ಪಕ್ಷದ ನಾಯಕರು ಸೇರಿದಂತೆ ಅನೇಕ ಗಣ್ಯರು ಬರ್ತಾರೆ. ವಿಶೇಷವಾಗಿ ವೃತ್ತಿ ಬಗ್ಗೆ ಅಲ್ಲಿ ಚರ್ಚೆ ಮಾಡುವಂಥದ್ದು. ಪತ್ರಕರ್ತರ ವೃತ್ತಿ, ಇವತ್ತಿನ ಸವಾಲುಗಳು, ಇವತ್ತಿನ ಏನೆಲ್ಲ ಅಡ್ಡಿ ಆತಂಕಗಳನ್ನು ಎದುರಿಸ್ತಾರೆ, ಈ ಥರದ್ದು ಎಲ್ಲವೂ ಗೋಷ್ಠಿಗಳು ನಡೀತವೆ. ಅದರಲ್ಲಿ ಮಾಧ್ಯಮ ತಜ್ಞರುಗಳು ಭಾಗವಹಿಸ್ತಾರೆ, ಮಾತನಾಡ್ತಾರೆ. ಇತ್ತೀಚೆಗೆ ವಿಧಾನಸೌಧದಲ್ಲಿ ನಿರ್ಬಂಧ ಪತ್ರಕರ್ತರಿಗೆ ಎಲ್ಲಿ ಬೇಕಾದ್ರೆ ಇದು ಮಾಡಲ್ಲ ಅಂತ ಇಲ್ಲ, ಅದನ್ನು ಖಂಡನೀಯವಾದಂಥ ಕೆಲಸ. ನಾವು ಈಗಾಗಲೇ ಅದನ್ನು ಖಂಡನೆ ಮಾಡಿದ್ದೇವೆ. ಈ ಥರದ ಮಾಧ್ಯಮ ಸ್ವತಂತ್ರವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು, ಈ ಸರ್ಕಾರ ಕೂಡ ಮಾಡಬಾರ್ದು. ಹಾಗೆ ನಾವು ಕೂಡ ನಮ್ಮ ಮಾಧ್ಯಮ ಲಕ್ಷ್ಮಣ ರೇಖೆ ಏನಿದೆ ಅದನ್ನು ಕೂಡ ನಾವು ದಾಟಬಾರ್ದು. ಎರಡೂ ಇದೆ, ಸಂಬಂಧ ಇದೆ. ಹಾಗಾಗಿ ಇದನ್ನು ಮುಖ್ಯಮಂತ್ರಿಗಳಲ್ಲೂ ಮನವಿ ಮಾಡಿದ್ದೀವಿ, ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದೇವೆ. ಪತ್ರಕರ್ತರು ಅವಿಭಾಜ್ಯ ಅಂಗ. ಹಾಗಾಗಿ ಇದನ್ನು ನೀವೇನು ಅಲ್ಲಿ ಬರಬೇಡಿ, ಇಲ್ಲಿ ಬರಬೇಡಿ, ಈ ಥರದ್ದೆಲ್ಲ ಇದೆ, ಆ ನಿರ್ಬಂಧವನ್ನು ತೆಗೆದುಹಾಕಬೇಕು, ಆದೇಶವನ್ನು ವಾಪಸ್ ಪಡೆಯಬೇಕು ಅಂತ ಆಗ್ರಹ ಮಾಡಿದ್ದೀವಿ. ಶಿವಾನಂದ ತಗಡವರು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು. ಥ್ಯಾಂಕ್ ಯು.